ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಈ ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೋ ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಅವ್ರಿಗೆ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದನ್ನು ಜನರ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ಮೇಲ್ ನೋಡ್ತಾರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಾರೆ ಮೇಲ್ಗೆ. ಇವತ್ತಿನ ಟಾಪಿಕ್ ಏನಂದರೆ, ನೀವು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವಿಬ್ಬರು ಪ್ರೀತಿ ಮಾಡ್ಕೊಂಡ್ರೆ, ಬಟ್ ಮದುವೆ ಆಗಿರೋರಿಗೂ ಅಷ್ಟೇ ತುಂಬ ಪ್ರೀತಿ ಇದೆ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ನೀವಿಬ್ಬರು ಬೇರೆ ಆಗಿಬಿಟ್ರೆ, ಅಂದರೆ ನೋ ಕಾಂಟ್ಯಾಕ್ಟ್ ಸಪ್ರೇಷನ್ ಬಂದಿದ್ರೆ, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ನೆನಪು ಮಾಡ್ಕೊಳ್ತಾ ಏನು ಫೀಲ್ ಮಾಡ್ತಾಯಿದ್ದಾರೆ, ಅವ್ರಿಗೆ ನಿಮ್ಮ ನೆನಪು ಎಷ್ಟಾಗ್ತದೆ, ಸೊ ಅವ್ರು ನಿಮ್ಮ ಮೇಲೆ ಯಾವ ಥರ ಎಲ್ಲ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಈ ರೀಡಿಂಗಲ್ಲಿ ನೋಡೋಣ. ಮತ್ತು ಏನು ಆ್ಯಕ್ಷನ್ ತೊಗೊಳ್ತಾರೆ, ಅವ್ರ ಎಕ್ಸ್ಪ್ರೆಷನ್ಸ್ ಏನು, ಸೊ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ನೀವು ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಬ್ಬರು ಸಪ್ರೇಷನ್ ಆದಾಗ, ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿಗೆ ಒಂದು 6 ಮಂತ್ ಇಲ್ಲಿ 6 ಬಂದಿರೋದ್ರಿಂದ ಒಂದು 6 ಮಂತು ಅಥವಾ ಒಂದು 6 ಡೇಸು, ಸೊ ಅವ್ರಿಗೆ ಗೊತ್ತಾಗಲಿಲ್ಲ. ಕೆಲವ್ರಿಗೆ 6 ಇಯರ್ಸ್ ಕೂಡ ಆಗಿರ್ಬೋದು ಮ್ಯಾರೇಜ್ ಆಗಿ ಅಥವಾ ಮದುವೆ ಆಗಿ. ಸೊ 6 ಅನ್ನೋ ನಂಬರ್ ಏನಾದರೂ ಒಂದು ಕಾಮನ್ ಇರುತ್ತೆ. 6 ವರ್ಷ ಆದರೂ 6 ಮಂತ್ ಆದರೂ ನಿಮ್ಮ ವ್ಯಾಲ್ಯೂ ಏನಂತ ನಿಮ್ಮ ಪರ್ಸನ್ಗೆ ಗೊತ್ತಾಗಲಿಲ್ಲ. ಬಟ್ ಆಮೇಲೆ ಒಂದು 6 ಮಂತ್ ಆದಮೇಲೆ ನಿಮ್ಮ ಒಂದು ವ್ಯಾಲ್ಯೂ ಎಷ್ಟು ಇದೆ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಾಗುತ್ತೆ. ಯಾಕಂದರೆ ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ನಿಮ್ಮನ್ನು ಬಿಟ್ಟು ಅವ್ರ ಕೈಯಲ್ಲಿ ಇರೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಅವರು ಅದಕ್ಕೋಸ್ಕರ ನಿಮ್ಮ ಪರ್ಸನ್ಗೆ ಇವಾಗ ಅರ್ಥ ಆಗಿದೆ, ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅವ್ರಿಗೆ ನಿಜವಾದ ಪ್ರೀತಿ ಕೊಡೋಕ್ಕಾಗೋದಿಲ್ಲ. ಸೊ ನಿಮ್ಮಷ್ಟು ಪ್ರೀತಿ ಮಾಡೋರು ಇನ್ನೊಬ್ರು ಇಲ್ಲ. ಸೊ ಅದಕ್ಕೋಸ್ಕರ 6 ಆಫ್ ಪೆಂಟಿಕಲ್ಸ್ ಬಂದಿರೋದು. ನಿಮ್ಮ ವ್ಯಕ್ತಿ ನೀವು ಮಿಸ್ ಆದಮೇಲೆ, ನೀವು ನೋ ಕಾಂಟ್ಯಾಕ್ಟ್ ಸಪ್ರೇಷನ್ ಆದಮೇಲೆ ತುಂಬ ಫೀಲ್ ಮಾಡಿದ್ದಾರೆ, ತುಂಬ ಹರ್ಟ್ ಆಗಿದ್ದಾರೆ, ತುಂಬ ನೋವು ಪಟ್ಟಿದ್ದಾರೆ. ಅದೇ 6 ಅಂತ ಹೇಳಿದ್ನಲ್ವ, 6 ಮಂತ್ ಆಗಿರ್ಬೋದು ಅಥವಾ 6 ಡೇಸ್ ಆಗಿರ್ಬೋದು ಅಥವಾ 6 ವೀಕ್ಸು. ಸೊ ಆವಾಗ ಅಷ್ಟು ಫೀಲ್ ಆಗಲಿಲ್ಲ ನಿಮ್ಮ ವ್ಯಕ್ತಿ. ಆ 6 ಮಂತ್ಸು ಡೇಸು ವೀಕ್ಸ್ ಆದಮೇಲೆ ನಿಮ್ಮ ವ್ಯಕ್ತಿಗೆ ತುಂಬ ರಿಯಲೈಸೇಷನ್ ಆಗಿದೆ, ತುಂಬ ನೋವು ಪಟ್ಟಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಸೊ ನೀವಿಲ್ದಿರ ಅವ್ರ ಲೈಫೆಲ್ಲ ಇಂಬ್ಯಾಲೆನ್ಸ್ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ಅವರು ನೀವಿದ್ರೇ ಅವ್ರ ಲೈಫು ತುಂಬ ಸೂಪರ್ ಆಗಿರುತ್ತಂತ ಇವಾಗ ತುಂಬ ಫೀಲ್ ಮಾಡ್ತಾಯಿದ್ದಾರೆ. ಇವಾಗಲೂ ಅಷ್ಟೇ ಪ್ರೆಸೆಂಟ್ ಇವಾಗ ಯಾರು ಈ ರೀಡಿಂಗ್ ನೋಡ್ತಾಯಿದ್ರೆ, ಸೊ ಇವಾಗ ಅಷ್ಟೇ ನಿಮ್ಮ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಅವ್ರ ಲೈಫಲ್ಲಿ ಸಿಕ್ಕೋದ್ರೆ ಅವ್ರ ಲೈಫೆಲ್ಲ ಫುಲ್ ಬ್ಯಾಲೆನ್ಸ್ ಆಗಿರುತ್ತೆ. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಅವಾಗೇನೋ ನಿಮ್ಮ ಪ್ರೀತಿ ನೆಗ್ಲೆಕ್ಟ್ ಮಾಡಿ ಥರ್ಡ್ ಪಾರ್ಟಿ ಕಡೆ ಯಾವುದೋ ಒಂದು ಕೆರಿಯರೋ ಫ್ಯಾಮ್ಲಿನೋ, ಸೊ ಪರ್ಸ್ನಲ್ ಪ್ರಾಬ್ಲಮ್ಸು, ಪರ್ಸ್ನಲ್ ಸಿಚುವೇಷನ್ಸು ಅಥವಾ ಫ್ಯಾಮ್ಲಿ ಇಶ್ಯೂಸು ಅಥವಾ ಫ್ರೆಂಡ್ಸ್ಗೋಸ್ಕರನೋ ಯಾರೋ ಒಬ್ಬರು ಮಾತು ಕೇಳಿ, ರಿಲೇಟಿವ್ಸು, ತಂದೆ ತಾಯಿನ, ಸೊ ಯಾರೊಬ್ಬರು ಅಥವಾ ಸೊಸೈಟಿ ಸೊ ಆ ಪರ್ಸ್ನಲ್ ಪ್ರಾಬ್ಲಮ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್, ಸೊ ಎನಿಥಿಂಗ್ ಎನಿವೇ, ಸೊ ಯಾವುದೋ ಒಂದು ರೀಸನ್ನಿಂದ, ಥರ್ಡ್ ಪಾರ್ಟಿ ರೀಸನ್ನಿಂದ ಅವರು ನಿಮ್ಮನ್ನು ದೂರ ಮಾಡಿಕೊಂಡ್ರು. ಅಥವಾ ನೀವು ಅವರು ಒಂದು ನಿಮ್ಮ ಪ್ರೀತಿನ ರಿಗ್ರೆಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಅವ್ರನಿಂದ ದೂರ ಆಗಬೇಕಾದ ಅವಶ್ಯಕತೆ ಬಂತು. ಅಥವಾ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ, ಸೊ ಯಾವುದೇ ರೀತಿ ನಿಮ್ಮ ಪರಿಚಯ ಆಗಿರಲಿ, ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರಣಗಳಿಂದ ನೀವು ಅವರಿಂದ ದೂರ ಆಗಬೇಕಾಯ್ತು. ಸೊ ಅದರಿಂದ ನಿಮ್ಮ ವ್ಯಕ್ತಿ ಇವಾಗ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ತುಂಬ ವೆಯ್ಟಿಂಗ್ ಎನರ್ಜಿಯಲ್ಲಿದ್ದಾರೆ. ಅಂದರೆ ಅವರು ನೀವು ಹೋಗ್ತೀರಾ ಅಂತ ಅವ್ರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನೀವು ಎಲ್ಲ ಅವ್ರ ಸೈಡ್ನಿಂದನೇ ಏನಾದರೂ ರಿಪ್ಲೈ ಕಮ್ಯುನಿಕೇಷನ್ ಬರುತ್ತಂತ ನೀವು ವೆಯ್ಟ್ ಮಾಡ್ತಾಯಿದ್ರೆ. ಸೊ ನಿಮ್ಮ ವ್ಯಕ್ತಿ ಅಂತೂ ತುಂಬ ಫೀಲ್ ಮಾಡ್ತಾಯಿದ್ದಾರೆ, ತುಂಬ ಹರ್ಟ್ ಆಗ್ತಾಯಿದ್ದಾರೆ. ಸೊ ನೀವು ಅವ್ರ ಲೈಫಲ್ಲಿಲ್ಲ, ತುಂಬ ಸಫರ್ ಆಗ್ತಾಯಿದ್ದಾರೆ ಅಂತ ಹೇಳ್ಬೋದು. ಹೈ ಪ್ರಿಸ್ಟಿಸ್ ಬಂದಿರೋದ್ರಿಂದ ಅವ್ರು ಎಷ್ಟು ಸಫರ್ ಆಗ್ತಾಯಿದ್ರು, ಎಷ್ಟು ನೋವು ಪಡ್ತಿದ್ರು, ಎಷ್ಟೇ ಅವ್ರ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಓವರ್ ಫೀಲಿಂಗ್ಸ್ ಇದ್ದರು, ಬಟ್ ಅದನ್ನು ಅವರು ಹೇಳ್ಕೊಳೋದಿಲ್ಲ. ಅವ್ರಿಗೆ ಸ್ವಲ್ಪ ಈಗೋ ಇಶ್ಯೂಸ್ ಇದೆ ಮತ್ತು ಆ್ಯಟಿಟ್ಯೂಡ್ ಇಶ್ಯೂಸ್ ಇರೋದ್ರಿಂದ, ಮತ್ತು ಸ್ವಲ್ಪ ಜಾಸ್ತಿ ಇಂಟೆಲಿಜೆಂಟ್ ವ್ಯಕ್ತಿ ಆಗಿರೋದ್ರಿಂದ, ತುಂಬ ಬುದ್ಧಿವಂತರಿದ್ದಾರೆ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರು. ಸೊ ಅದರಿಂದ ತುಂಬ ಬುದ್ಧಿವಂತರು ಇರೋದ್ರಿಂದ, ಅವರು ಒಂದು ಮನಸ್ಸನ್ನ ತುಂಬ ಇಂಟೆಲಿಜೆಂಟ್ ಇರೋದ್ರಿಂದ, ತುಂಬ ಆ್ಯಟಿಟ್ಯೂಡು ಎಲ್ಲ ಇರೋದ್ರಿಂದ, ಅವರೊಂದು ಎಲ್ಲ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಳ್ಕೊಂಬಿಟ್ರೆ ಅವರು ಸ್ವಲ್ಪ ವೀಕ್ ಆಗಿಬಿಡ್ತಾರಂತ. ಅವರೊಂದು ಯಾವುದೇ ಫೀಲಿಂಗ್ಸ್ನ, ಸೊ ಅವ್ರು ಇಲ್ಲದೆ ನೀವು ಎಷ್ಟು ಸಫರ್ ಆಗ್ತಾರೆ, ಎಷ್ಟು ನೋವು ಪಡ್ತಾರೆ, ಎಷ್ಟು ಫೀಲ್ ಆಗ್ತಾಯಿದ್ರೆ, ಯಾರಿಗೂ ನಿಮ್ಮ ನೋವನ್ನು ಹೇಳ್ಕೊಳಕ್ಕಾಗದೆ ಎಷ್ಟು ನೋವು ಪಡ್ತಾರೆ, ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ. ಅವ್ರು ನಿಮ್ಮ ಮೇಲೆ ಇರೋಂಥ ಇಲ್ಲಿ ಮೂನ್ ಬಂದಿರೋದ್ರಿಂದ, ಮೂನ್ ಅಂದರೆ ಎಮೋಷ್ನಲ್ಲು, ಸೊ ಎಮೋಷ್ನಲ್ ಇರೋದು. ಮತ್ತು ಹೈ ಪ್ರಿಸ್ಟೆಸ್ ಬಂದರೆ ಇಂಟೆಲಿಜೆಂಟು. ಸೊ ಇಂಟೆಲಿಜೆಂಟ್ ಅಂದರೆ ಬುದ್ಧಿವಂತರು. ನಿಮ್ಮ ಪರ್ಸನ್ನು ತುಂಬ ಬುದ್ಧಿವಂತರು, ತುಂಬ ಭಾಳ ಚಾತುರ್ವಂತರು. ಸೊ ಅವ್ರ ಫೀಲಿಂಗ್ಸ್ನ ಯಾರಿಗೂ ಹೇಳ್ಕೊಳೋದಿಲ್ಲ, ನೋವು ಪಡ್ತಾಯಿದ್ರೆ. ಸೊ ಹಂಗೆ ನಿಮ್ಮ ಒಂದು ಫೀಲಿಂಗ್ಸ್ನು, ನಿಮ್ಮ ಒಂದು ನೋವನ್ನು ಯಾರಿಗೂ ಹೇಳ್ಕೊಳಕ್ಕಾಗದೆ ನೀವು ನೋವು ಪಡ್ತಾ ಹೆಂಗೆ ಸಫರ್ ಆಗ್ತಾಯಿದ್ರು, ಹಾಗೆ ನಿಮ್ಮ ಪರ್ಸನ್ ಇರೋವಂಥ ವ್ಯಕ್ತಿಗೂ, ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ನೀವು ಇಬ್ಬರು ಸಪ್ರೇಷನ್ ಆದಮೇಲೆ, ನೋ ಕಾಂಟ್ಯಾಕ್ಟ್ ಆದಮೇಲೆ ತುಂಬ ನೋವನ್ನು ಅನುಭವಿಸ್ತಾಯಿದ್ರು. ಅವರು ಅನುಭವಿಸ್ತಾ ಇದ್ದಾರೆ. ಕಿಂಗ್ ಆಫ್ ಕಪ್ಸ್ ಬಂದಿದ್ರೆ ನಿಮ್ಮ ಮೇಲೆ ತುಂಬ ಹೇಳಲಾಗದಷ್ಟು ಪ್ರೀತಿ ಇದೆ. ಬಟ್ ಅವ್ರು ಅದನ್ನು ಹೇಳ್ಬೇಕಾಯ್ತು. ಹೇಳಿದರೆ ನೀವು ದೂರ ಆಗ್ತಾಯಿರಲಿಲ್ಲ, ಅವ್ರ ಹತ್ರನೇ ಇರ್ತಾರೆ. ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ. ಬಟ್ ಯಾವುದೋ ಒಂಥರ ನಿಮ್ಮ ಇಬ್ಬರ ಮಧ್ಯೆ ಯಾವುದೋ ಒಂಥರ ಲವ್ ಬಾಂಡಿಂಗ್ ಇದೆ, ಪ್ರೀತಿ ಬಾಂಡಿಂಗು. ಸೊ ಅದು ಬ್ರೇಕ್ ಆಗಿಲ್ಲ.
ಬ್ರೇಕ್ ಇವಾಗ ಸಪ್ರೇಷನ್ ಆಗಿದೆ. ಸೊ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಆ ಪ್ರೀತಿ ಎಷ್ಟಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಸಫರ್ ಆಗ್ತಾಯಿದ್ರು ಅಂತ ಹೇಳ್ಬೋದು. 7 ಆಫ್ ಪೆಂಟಿಕಲ್ಸ್ ಇಂದ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾವಾಗಲೂ ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾರೆ. ಸೊ ನೋಡಿ ಒಬ್ಬ ವ್ಯಕ್ತಿ ಇಲ್ಲಿ ಪೆಂಟಿಕಲ್ಸ್ ಕಡೆನೇ ನೋಡ್ತಾ ಇದ್ದಾನೆ. ಸೊ ಅದೇನಾದರೂ ಹಾಳಾಗುತ್ತಾ ಅಂತ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ನೀವು ಎಲ್ಲ ಅವರಿಂದ ತುಂಬ ಬೇಗ ದೂರ ಆಗಿಬಿಡ್ತೀರಾ. ಅವ್ರನ್ನ ಬಿಟ್ಟು ಎಲ್ಲ ಹೊರ್ಟೋಗ್ತೀರಾ. ತಿರ್ಗಾ ಇನ್ಸೆಕ್ಯೂರಿಟಿ ಎಲ್ಲ ಫೀಲ್ ಆಗ್ತಾಯಿದ್ದಾರೆ ನಿಮ್ಮ ವ್ಯಕ್ತಿ. ನೀವು ಅವ್ರನಿಂದ ದೂರ ಆಗಿಬಿಟ್ರೆ ಅವ್ರ ಲೈಫ್ ಇಷ್ಟ ಏನೋ ಮತ್ತು ಆ ಥರ ಎಲ್ಲ ಫೀಲಿಂಗ್ಸ್ ಇದೆ. ನಿಮಗೆ ಅವ್ರದ್ದೇ ಥರ ಫೀಲಿಂಗ್ಸ್ ಇದೆಯೋ ಅವ್ರು ನಿಮ್ಮನ್ನು ಬಿಟ್ಟೆಲ್ಲ ಹೊರ್ಟೋಗ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡ್ತಾರೆ, ನಿಮ್ಮನ್ನು ಆಯ್ಕೆ ಸೊ ಎಲ್ಲ ಥರ ಕನ್ಫ್ಯೂಷನ್ ಇದ್ದಂಗೆ ಅವರು ಅಷ್ಟೇ ನಿಮ್ಮ ಬಗ್ಗೆನೇ ಯಾವಾಗ ಯೋಚನೆ ಮಾಡ್ತಾಯಿರ್ತಾರೆ. ನೀವು ದೂರ ಆದಂಗೆ 3 ಆಫ್ ಕಪ್ಸ್ ಅವರು ಇವಾಗ ಒಂದು ಫೀಲ್ ಮಾಡ್ತಾಯಿದ್ದಾರೆ. ಸೊ ನಾನು ನನ್ನ ಪರ್ಸನ್ನ ಬಿಟ್ಟು ಬೇರೆಯವ್ರನ್ನ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಫ್ಯಾಮ್ಲಿನಾಗಿರ್ಬೋದು, ಪರ್ಸನಲ್ ಸಿಚುವೇಷನ್ ಯಾವುದೋ ಒಂದು ಏನೋ ಒಂದು ಹರ್ಟ್ ಮಾಡಿದೆ ನನ್ನ ವ್ಯಕ್ತಿ ನನ್ನಿಂದ ದೂರ ಆಗಿಬಿಟ್ರು. ನಾನು 2 ಆಯ್ಕೆ ಇರಬೇಕು ಅಂದ್ಕೊಂಡೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಇರಬೇಕು ಮತ್ತು ನನ್ನ ಪರ್ಸನ್ ಇರಬೇಕು ಅಂದ್ಕೊಂಡೆ. ಬಟ್ ಅದು ನನ್ನ ಪರ್ಸನ್ಗೆ ಇಷ್ಟ ಆಗಲಿಲ್ಲ. ಅವ್ರು ನನ್ನಿಂದ ದೂರ ಆಗಿಬಿಟ್ರು. ನಾನು ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ನನ್ನ ಪರ್ಸನ್ನ ನಾನೇ ದೂರ ಮಾಡ್ಕೊಂಬಿಟ್ಟೆ ಅಂತ ನಿಮ್ಮ ಪರ್ಸನ್ನು ರಿಗ್ರೆಟ್ ಫೀಲ್ ಆಗ್ತಿದ್ರು. ಸೊ ಅದಕ್ಕೆ 3 ಆಫ್ ಕಪ್ಸ್ ಬಂದಿರೋದು. ಸೊ ನಿಮ್ಮ ವ್ಯಕ್ತಿ ನಿಮ್ಗೆ ಅದೇ ಅಲ್ವಾ ಹೇಳಿರೋದು. ಅವ್ರ ಎಕ್ಸ್ಪ್ರೆಷನ್ನು ಅದೇ ರೀತಿ ಅಲ್ವಾ ಇದ್ದಿದ್ದು. 2 ಸೈಡ್ ಲವರ್ಸ್ ಆದರೆ ಆ ಕಡೆ ಫ್ಯಾಮ್ಲಿನೂ ಒಪ್ಪಿಸ್ಬೇಕು, ನೀವು ಬೇಕು. ಸೊ 2. ಸೊ ಫ್ಯಾಮ್ಲಿ ನಿಮ್ಮನ್ನು ಒಪ್ಪಲಿಲ್ಲ. ಸೊ ಹಾಗೆ ಫ್ಯಾಮ್ಲಿಗೆ ನೀವು ಇಷ್ಟ ಆಗಲಿಲ್ಲ. ಸೊ ಮೆನಿ ಡಿಫ್ರೆನ್ಸಸ್. ಸೊ ಏನೋ ಒಂದು ಕಾರಣದಿಂದ ನೀವು ದೂರ ಆಗಿಬಿಟ್ರೆ ಸೊ ನಿಮ್ಮ ವ್ಯಕ್ತಿ ಅವ್ರಿಗೋಸ್ಕರ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಕ್ಕೆ ಸಫರ್ ಆಗ್ತಾಯಿದ್ದಾರೆ. ಸ್ಟ್ರೆಂತ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಇವಾಗ ಹೇಗಾದರೂ ಮಾಡಿ ನಿಮ್ಮ ಕನೆಕ್ಷನ್ನ ಮತ್ತೆ ಪಡ್ಕೊಬೇಕು. ಸೊ ಅವ್ರ ಲೈಫಲ್ಲಿ ಅವ್ರಿಗೆ ಧೈರ್ಯ ಇಲ್ಲ. ನೀವಿದ್ದಾಗ ಅವ್ರ ಲೈಫು ಫುಲ್ಲು ಧೈರ್ಯ ಇರ್ತಾಯಿತ್ತು. ನನ್ನ ಪಾರ್ಟ್ನರ್ ಇದ್ದಾರೆ, ನಂಗೆ ಸಪೋರ್ಟ್ ಮಾಡ್ತಾರೆ, ನನಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂತ ಓವರ್ ಕಾನ್ಫಿಡೆನ್ಸ್ ಇತ್ತು. ಬಟ್ ಇವಾಗ ಆ ಕಾನ್ಫಿಡೆನ್ಸ್ ಎಲ್ಲ ಬ್ರೇಕ್ ಆಗಿದೆ. ಸೊ ಅವ್ರ ಲೈಫಲ್ಲಿ ಯಾರು ಧೈರ್ಯ ತುಂಬ ಯಾರೂ ಇಲ್ಲ. ನೀವು ಇದ್ದಿದ್ರೆ ಅವ್ರ ಲೈಫಲ್ಲಿ ಅವ್ರಿಗೆ ತುಂಬ ಧೈರ್ಯ ಆಗ್ತಾಯಿತ್ತು. ಗಂಡ ಹೆಂಡ್ತಿನಾಗಲಿ ಅಥವಾ ಲವರ್ಸ್ ಆದರೂ ಆಗಲಿ, ಯಾರೇ ಆಗಿರಲಿ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಇದ್ದಿದ್ರೆ ಅವ್ರಿಗೆ ತುಂಬ ಧೈರ್ಯ ಆಗಿರ್ತಾಯಿತ್ತು. ಎಲ್ಲದರಲ್ಲೂ ಸಪೋರ್ಟು, ಎಮೋಷ್ನಲ್ ಸಪೋರ್ಟು, ಫೈನಾನ್ಷಿಯಲ್ ಸಪೋರ್ಟು, ಆರ್ಥಿಕಲಿ ಬೆನಿಫಿಷಿಯಲಿ, ಸೊ ಟ್ರಾವೆಲಿಂಗ್, ಸೊ ಪ್ರತಿಯೊಂದರಲ್ಲೂ ನೀವು ಸಪೋರ್ಟ್ ಆಗಿರ್ತದೆ. ಬಟ್ ಇವಾಗ ಸಪೋರ್ಟ್ ಇಲ್ಲ, ಡೇರ್ ಇಲ್ಲ. ಸೊ ಅದೆಲ್ಲ ಅವ್ರಿಗೆ ವೀಕ್ನೆಸ್ ಆಗಿ ಕಾಣಿಸ್ತದೆ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮನ್ನು ನೀವಿದ್ದರೆ ಅವ್ರ ಲೈಫಲ್ಲಿ ಫುಲ್ಲು ಗ್ರೋತ್ ಇರುತ್ತೆ, ಫುಲ್ ಆಪರ್ಚುನಿಟೀಸ್ ಬರುತ್ತೆ. ಏಸ್ ಆಫ್ ಪೆಂಟಿಕಲ್ಸ್ನ ಆಪರ್ಚುನಿಟೀಸು. ಸೊ ಅವ್ರ ಲೈಫಲ್ಲಿ ಎಲ್ಲ ಥರದ ಆಪರ್ಚುನಿಟೀಸ್ ಎಲ್ಲ ಸಿಗುತ್ತೆ. ಸೊ ನೀವು ಹೋದ್ಮೇಲೆ ಎಲ್ಲ ಆಪರ್ಚುನಿಟೀಸು ಸ್ವಲ್ಪ ಡೌನ್ ಆಗಿದೆ. ಸೊ ಅದನ್ನೇ ಹೇಳ್ತಾ ಇದ್ದಾರೆ. 9 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ಎಷ್ಟು ಪ್ರೀತಿ ಇದೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. ಸೊ ಇನ್ನು ಒಂದೇ ಲವರ್ಸ್ ಆದರೆ ಮ್ಯಾರೇಜ್ ಮದುವೆ ಆಗಿಬಿಡಬೇಕು. ಗಂಡ ಹೆಂಡತಿ ಸಪ್ರೇಟ್ ಆಗಿದ್ರೆ ಯೂನಿಯನ್ ಆಗೋಗ್ಬೇಕು, ಅಷ್ಟು ಪ್ರೀತಿ ಇದೆ. ಬಟ್ ಸೊ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ಸೊ ನೀವಿಲ್ಲದೆ ನಿಮಗೆ ಯಾರಿಗೂ ಅವ್ರು ನಿಮ್ಮ ಪ್ರೀತಿನ ಹೇಳ್ಕೊಳಕ್ಕಾಗಿದ್ರೆ ಸುಮ್ಮನೆ ಸೈಲೆಂಟಾಗಿದ್ದಾರೆ ಅಷ್ಟೇ. 9 ಆಫ್ ಸ್ವಾರ್ಡ್ಸ್ ಬಂದಿರೋದನ್ನ ನಿಮ್ಮ ವ್ಯಕ್ತಿ ಸ್ವಲ್ಪ ನಿದ್ದೆ ಮಾಡೋದು ಕಮ್ಮಿನೇ. ಅಂದರೆ ರಾತ್ರಿ ಎಲ್ಲ ನಿದ್ದೆ ಹೋಗೋದು ಸ್ವಲ್ಪ ಕಮ್ಮಿನೇ. ಯಾವಾಗಲೂ ನಿಮ್ಮ ಕನ್ಸಲ್ಲಿ ಕೂಡ ನೀವು ಅವ್ರಿಗೆ ನೆನಪಾಗ್ತೀರೇನೋ ಅನಿಸುತ್ತೆ. ಅವರು ಅಷ್ಟೇ ನಿಮಗೆ ಕನ್ಸಲ್ಲೆಲ್ಲ ಡ್ರೀಮ್ಸಲ್ಲೆಲ್ಲ ಬರ್ತಾರೆ, ತುಂಬ ನೆನಪಾಗ್ತಾರೆ. ನೀವು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಹೋಗೋಲ್ಲ, ಫೋನ್ ನೋಡ್ಕೊಂಡು ಇರ್ತೀರ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲ ಅವ್ರನ್ನ ತುಂಬ ಸ್ಪೈ ಮಾಡ್ತೀರಾ. ಅದಕ್ಕೆ 9 ಆಫ್ ಸ್ವಾರ್ಡ್ಸ್ ಬಂದಿರೋದು ಅವೇಕ್ನಿಂಗ್ ಆಗಿದ್ದೀರಾ. 5 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಗೆ ರಿಗ್ರೆಟ್ ಮಾಡಿದರೆ ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ. ಸೊ ಇವಾಗ ಫೀಲ್ ಮಾಡ್ತಾಯಿದ್ರೆ ನಾನು ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ನನ್ನ ಪರ್ಸನ್ ನಾನು ದೂರ ಮಾಡ್ಕೊಂಡು ಇವಾಗ ನಾನು ಏನು ಮಾಡೋದು ಅಂತ ಒಂಟಿಯಾಗಿ ಫೀಲ್ ಆಗ್ತಾಯಿದ್ರೆ. ಈ ಕಾರ್ಡಲ್ಲಿ ಯಾವ ರೀತಿ ಫೀಲ್ ಆಗ್ತಾರೋ ಅದೇ ರೀತಿ. ಚಾರಿಯಟ್ ಬಂದಿರೋದ್ರಿಂದ ನೋಡಿ, ಇಲ್ಲೊಂದು ಆರ್ಸ್ ಒಂದು ಕಲರ್ ಇದೆ, ಈ ಆರ್ಸ್ ಒಂದು ಕಲರ್ ಇದೆ, ಈ ಪರ್ಸನ್ ಒಂದು ಡಿಫ್ರೆಂಟ್ ಇದ್ದಾರೆ. ಸೊ ಹಂಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಅವ್ರ ಫ್ಯಾಮ್ಲಿನೇ ಒಂಥರ ಡಿಫ್ರೆಂಟು, ನೀವೇ ಒಂಥರ ಡಿಫ್ರೆಂಟು. ಇಲ್ಲಿ ಈ ಆರ್ಸ್ ಇದೆಯಲ್ಲ ಅದರ ಫುಲ್ ಡಿಫ್ರೆನ್ಸ್ ಇದೆ. ಸೊ ನಿಮ್ಮ ಪರ್ಸನ್ಗೆ ನಿಮ್ಮೊಂದು ನೋಡಿ, ಇಲ್ಲಿ 2 ಆರ್ಸಸ್ಸು ಒಂದೇ ಈಕ್ವಲಾಗಿ ರನ್ನಿಂಗ್ ಮಾಡ್ತಾಯಿದೆ. ಬಟ್ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಅದನ್ನು ಏನು ಮಾಡ್ತಾಯಿದ್ದ, ಕುದುರೆ ಗಾಡಿನ ಓಡಿಸ್ತಾಯಿದ್ದ. ಹಂಗೆ ನಿಮ್ಮ ಪರ್ಸನ್ನು ಮತ್ತು ನೀವು ನಿಮ್ಮೊಂದು ಕ್ಯಾರೆಕ್ಟರ್ಸು ಅವ್ರಿಗೆ ಮ್ಯಾಚ್ ಆಗುತ್ತೆ, ಅವರೊಂದು ವೈಬು ನಿಮ್ಗೆ ಇಷ್ಟ ಆಗುತ್ತೆ. ಬಟ್ ಆದರೆ ನಿಮ್ಮ ಪರ್ಸನ್ ಅವ್ರ ಫ್ಯಾಮ್ಲಿ ಇದ್ದಾರಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ. ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅದು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ ನಿಮ್ಮ ವ್ಯಕ್ತಿ ಹೋದಾಗ ಸೊ ಅದು ಬ್ರೇಕ್ ಆಯಿತು ಕನೆಕ್ಷನ್. ಸೊ ಅದಕ್ಕೆ ಇವಾಗ ನಾನು ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ಹೋಗಿದ್ದಕ್ಕೋಸ್ಕರ ಇದು ಇಷ್ಟೆಲ್ಲ ಆಗ್ತದೆ ಅಂತ ಯೋಚನೆ ಮಾಡ್ತಾರೆ. ಮತ್ತು ಇನ್ನೊಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಏನಂದರೆ ಇಲ್ಲಿ ಫೈನಾನ್ಷಿಯಲ್ ಸ್ಟೇಟಸ್ ಪ್ರಾಬ್ಲಮ್. ಯಾವುದೇ ಆಗಿರಲಿ ನಿಮ್ಮ ಇಬ್ಬರ ಮಧ್ಯೆ ಡಿಸ್ಟೆನ್ಸು ಯಾವುದೋ ಒಂದು ಕಮ್ಮಿ ಎಲ್ಲ ಥರ್ಡ್ ಪಾರ್ಟಿ ಸಿಚುವೇಷನ್. ಬಟ್ ಆದರೆ ಒಂದು ವಿಚಾರ, ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ರೆ ಅದನ್ನು ನೀವು ತಿಳ್ಕೊಬೇಕು. ನೀವು ಅಷ್ಟು ಅವ್ರನ್ನ ತುಂಬ ಪ್ರೀತಿ ಮಾಡ್ತಾರೆ, ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಬೇಕು. ಯಾಕಂದರೆ ಇಲ್ಲಿ 9 ಆಫ್ ಕಪ್ಸ್ ಬಂದಿದೆ, ಇದು ಸುಲಭವಾಗಿ ಬರೋದಿಲ್ಲ. ತುಂಬ ಪ್ರೀತಿ ಇದ್ದರೆ ಮಾತ್ರ ಬರೋದು. ಹಾಗೆ
ಮತ್ತು ನಾನು ಏನೋ ಇಲ್ಲಿ ಕಾರ್ಡ್ಸಲ್ಲಿ ಪ್ರೀತಿ ಇದೆ ಅಂತ ಹೇಳೋಕ್ಕಾಗಲ್ಲ. ನಿಮಗೂ ಗೊತ್ತಿದೆ, ನೀವು ಕಣ್ಣಾರೆ ಅವ್ರನ್ನೆಲ್ಲ ಪರೀಕ್ಷೆ ಮಾಡಿರ್ತೀರ. ಹಾಗೆ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವರು ಕೆಲಸದ ಮೇಲೆ ಸ್ವಲ್ಪ ಫೋಕಸ್ ಕಮ್ಮಿ ಮಾಡ್ತಾಯಿದ್ದಾರೆ. ಸೊ ನಿಮ್ಮನ್ನ ಯಾವಾಗಲೂ ಜಾಸ್ತಿ ನೆನಪು ಮಾಡ್ಕೊತಾರೆ, ನೀವು ಅವ್ರ ಲೈಫಲ್ಲಿ ಯಾವಾಗ ಹೋಗ್ತೀರಾ ಅಂತ. ದ ಡೆವಿಲ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಸರಿ ಮರಿಬೇಕು ಅಂತ ಟ್ರೈ ಮಾಡಿದ್ದಾರೆ, ಬಟ್ ಅವ್ರು ನಿಮ್ಮನ್ನು ಮರೆಯೋಕ್ಕಾಗೋದಿಲ್ಲ. ಅವರು ನಿಮ್ಮನ್ನು ಮರೆಯೋಕ್ಕಾಗದಂಥ ಬಂಧ ಅಂತ ಹೇಳ್ತಾ ಇದ್ದಾರೆ. ಡೆವಿಲ್ ಬಂದಿರೋದು ಅದೇ. ಎಷ್ಟೇ ನೆಗೆಟಿವ್ ಎನರ್ಜಿ ಬಂದು ದೂರ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೂ ನಾನು ನಿನ್ನ ಬಿಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. 6 ಆಫ್ ಸ್ವಾರ್ಡ್ಸ್ ಬಂದಿರೋದನ್ನ ನಿಮಗೂ ಅವ್ರಿಗೂ ಮತ್ತು ಲಾಂಗ್ ಡಿಸ್ಟೆನ್ಸಲ್ಲಿದ್ದಾರೆ. ಸೊ ಇದು ಸ್ವಲ್ಪ ಕಷ್ಟ ಆಗ್ತದೆ ನೀವಿಬ್ಬರು ಒಂದಾಗೋದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ನೀರಿದೆ, ಇಲ್ಲಿ ಸ್ವಾರ್ಡ್ಸ್ ಇದೆ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಅಲ್ಲಿ ಒಬ್ಬ ವ್ಯಕ್ತಿ ಇದೆ, ದೋಣಿಯಲ್ಲಿ ಹೋಗ್ತಾರೆ. ಸೊ ಅಂದರೆ ನೀವಿಬ್ಬರು ಒಂದಾಗಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಮಧ್ಯದಲ್ಲಿ ಸಮುದ್ರ ಅಲೆಗಳ ತೀರೋ ಥರ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್, ಫ್ಯಾಮ್ಲಿದು ಬಿಗ್ ಆಗಿರ್ಬೋದು, ಫ್ಯಾಮ್ಲಿ ತುಂಬ ಸ್ಟ್ರಿಕ್ಟ್ ಇರ್ಬೋದು, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸು ತುಂಬ ಜಾಸ್ತಿ ಇರ್ಬೋದು, ಅಥವಾ ಇನ್ಯಾವುದೋ ಮೂರನೇ ವ್ಯಕ್ತಿಗಳು ಅವರು ಒಂದು ಪ್ರಭಾವ ಜಾಸ್ತಿ ಇರ್ಬೋದು. ಆ ಮೂರನೇ ವ್ಯಕ್ತಿಗಳು ಯಾರಾದರೂ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಸೊ ಪ್ರಾಬ್ಲಮ್ಸ್ ಅಣ್ಣ ಅತ್ತಿಗೆ, ಸೊ ರಿಲೇಟಿವ್ಸೇ ಬಂಧುಗಳೇ ಇರ್ತಾರಲ್ವ ಯಾರೋ ಒಬ್ಬರು. ಇಲ್ಲಿ ಜಾಸ್ತಿ ವ್ಯಕ್ತಿಗಳಿಂದನೇ ವ್ಯಕ್ತಿಗಳು ಬಿಟ್ಟೋಗೋದು. ಇನ್ನು ಪರ್ಸ್ನಲ್ ಪ್ರಾಬ್ಲಮ್ಸು, ಮಿಸ್ಅಂಡರ್ಸ್ಟ್ಯಾಂಡ್, ಮಿಸ್ಕಮ್ಯುನಿಕೇಷನ್ ಆದರೆ ಮತ್ತೆ ಒಂದಾಗ್ತೀರ. ಬಟ್ ವ್ಯಕ್ತಿಗಳೇನಾದರೂ ಇದ್ದರೆ ನಿಮ್ಮ ಲೈಫಲ್ಲಿ, ಅದೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಫ್ಯಾಮ್ಲಿನೋ, ರಿಲೇಟಿವ್ಸ್, ಬಂಧುಗಳು, ಫ್ರೆಂಡ್ಸು, ಸ್ನೇಹಿತರು, ಸೊ ಯಾರಾದರೂ ಇದ್ದರೆ ಅದರಿಂದನೇ ನಿಮ್ಮ ಕನೆಕ್ಷನ್ ಸ್ವಲ್ಪ ದೂರ ಇರೋದು. ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಸೊ ಅವ್ರನ್ನಿಂದ ಸ್ವಲ್ಪ ಕಷ್ಟ ಆಗ್ತದೆ ನಮ್ಮ ಕನೆಕ್ಷನ್ ಒಂದಾಗೋದಂತ. ದ ಮೂನ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ತುಂಬ ಎಮೋಷ್ನಲ್ ಇದೆ, ತುಂಬ ಪ್ರೀತಿ ಇದೆ, ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಸೊ ಅದರಲ್ಲಿ ಏನು ಡೌಟ್ ಇಲ್ಲ. ನೀವು ಅಷ್ಟೇ ಅವ್ರನ್ನ ತುಂಬ ಪ್ರೀತಿ ಮಾಡ್ತಾರೆ. ಸೊ ಅವ್ರು ರಾತ್ರಿ ಎಲ್ಲ ಅಳೋದು ಜಾಸ್ತಿ ಇದೆ. ಅಂದರೆ ಯಾರೂ ಇಲ್ದಾಗ ಅಳ್ತಾರೆ, ಜನರಿದ್ದಾಗ ಅಳೋದಿಲ್ಲ. ಅವ್ರ ಲೈಫ್ ಕೂಡ ಅಷ್ಟೇ ತುಂಬ ಸಫರ್ ಆಗ್ತಾಯಿದೆ. ನೀವು ಅವ್ರ ಲೈಫಲ್ಲಿ ಇಲ್ಲದ ಮೇಲೆ ಅವ್ರು ಕೂಡ ಅಷ್ಟೇ ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಮನ್ನು ನೆನಪು ಮಾಡ್ಕೊಂಡೆ ಅವ್ರು ಅಳ್ಳೋದು. ಸುಮ್ಮನೆ ಅಳ್ಳೋದಕ್ಕೆ ಮನುಷ್ಯರು ಯಾರಾದರೂ ಹುಚ್ಚರಿರ್ತಾರ? ಸೊ ಹಾಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ, ನಿಮ್ಮ ನೆನಪಾದಾಗೆ ಅವ್ರು ಅಳ್ಳೋದು. ಯಾಕೆ ಅಳ್ತಾರೆ? ಅವ್ರ ಹತ್ರ ಎಲ್ಲ ಚೆನ್ನಾಗಿದೆ. ನಿಮ್ಮ ಪರ್ಸನ್ ಎಂಥ ಕ್ಯಾರೆಕ್ಟರ್ ಗೊತ್ತಾ? ಎಂಪೈರರ್ ಆ ಥರ ಕ್ಯಾರೆಕ್ಟರ್ ಇದೆ. ಅವ್ರಿಗೆ ಏನು ಬೇಕೋ ಎಲ್ಲ ಇದೆ ಅವ್ರ ಲೈಫಲ್ಲಿ. ಫೈನಾನ್ಷಿಯಲ್ ಎಲ್ಲ ಸ್ಟೇಟಸ್ಸು, ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲ ಇದೆ. ಎಮೋಷ್ನಲ್ ಸ್ಟೇಟಸ್ ಒಂದಿಲ್ಲ. ಎಮೋಷ್ನಲ್ ಸ್ಟೇಟಸ್ ಯಾರು ಕೊಡ್ತಾರೆ? ನೀವು ಕೊಡ್ತೀರ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಯಾಕೆ ಅಳ್ತಾರೆ ಅಂದರೆ ನೀವಿಲ್ಲ, ಸೊ ಅದಕ್ಕೋಸ್ಕರ ಅಳ್ತಾರೆ, ಸಪ್ರೇಷನ್ ಮಾಡ್ಕೊಂಡಿರೋದಕ್ಕೆ. ನೈಟ್ ಆಫ್ ಶಾರ್ಟ್ಸ್ ಬಂದಿದ್ದು ಅವರು ತುಂಬ ಟೈಮ್ ಆ್ಯಕ್ಷನ್ ತೊಗೊಬೇಕಂತ ತುಂಬ ಟ್ರೈ ಮಾಡಿದ್ದಾರೆ, ಬಟ್ ಅದು ವರ್ಕೌಟ್ ಆಗಲಿಲ್ಲ, 0 ಆಗಿದೆ. ಮತ್ತು ಅವರು ಅದಕ್ಕೆ ಟೈಮ್ ಕೊಟ್ಬಿಟ್ಟಿದ್ದಾರೆ. ಗಾಡ್ ಕನೆಕ್ಷನ್ ಅಂದರೆ ವೀಲ್ ಆಫ್ ಫಾರ್ಚೂನ್. ಟೈಮ್ ಬಂದಾಗ ಅಲ್ವಾ ನಾವಿಬ್ಬರು ಯೂನಿಯನ್ ಆಗಿದ್ದು, ನಮ್ಮಿಬ್ಬರಿಗೂ ಲವ್ ಆಗಿದ್ದು. ಮತ್ತು ಟೈಮ್ ಬಂದಾಗ ಮತ್ತೆ ನಾವಿಬ್ಬರು ಸೇರ್ತೀರ. ಇವರು ನನ್ನ ಲೈಫಲ್ಲಿ ಬರ್ದಿದ್ದಾರೆ ಅಂದ್ಕೊಂಡು ಖಂಡಿತ ಇವರೇ ನಂಗೆ ಸಿಗ್ತಾರೆ ಅಂತ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. 4 ಆಫ್ ಪೆಂಟಿಕಲ್ಸ್ ಬಂದಿರೋದನ್ನ ಎಷ್ಟೇ ಟೈಮಿಂಗ್ ಇದ್ರೂ, ಎಷ್ಟೇ ನೋವಿದ್ರೂ, ಎಷ್ಟೇ ಇನ್ಸೆಕ್ಯೂರಿಟಿ ಎಲ್ಲ ಥರದ ನೋವು ಫೀಲಿಂಗ್ಸ್ ಎಲ್ಲ ಇದ್ರೂ ನಿಮ್ಮ ವ್ಯಕ್ತಿಗೆ ನೀವು ಎಲ್ಲಿ ಅವ್ರನ್ನಿಂದ ಪರ್ಮನೆಂಟಾಗಿ ದೂರ ಆಗಿಬಿಡ್ತೀರ. ಅಂದರೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿಗೆ ಒಂಥರ ಭಯ, ಅವ್ರನ್ನ ಬಿಟ್ಟು ನೀವು ಬೇರೆಯವ್ರನ್ನೆಲ್ಲಿ ಮದುವೆ ಆಗಿಬಿಡ್ತೀರ, ಅದೊಂದು ಟೆನ್ಷನ್. ಇನ್ನು ಮದುವೆ ಆಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಗಂಡ ಹೆಂಡತಿ ಆಗಿದ್ರೆ ನೀವು ಎಲ್ಲಿ ಅವ್ರನ್ನ ಪರ್ಮನೆಂಟಾಗಿ ಬಿಟ್ಬಿಡ್ತೀರ. ಪರ್ಮನೆಂಟಾಗಿ ಬಿಟ್ಬಿಟ್ಟು ಇನ್ನೊಬ್ರು ನೋಡ್ಕೊತೀರ, ಅಥವಾ ಇನ್ನೊಬ್ರು ನೋಡ್ಕೊಂಡೇ ಇದ್ರೂ ಕೆಲವ್ರು ನೋಡ್ಕೊಬೋದು, ಕೆಲವ್ರು ನೋಡ್ಕೊಂಡೇ ಇರ್ಬೋದು. ಆ ಥರ ಭಯ ಇದೆ. ನಿಮ್ಮ ವ್ಯಕ್ತಿ ಎಲ್ಲಿ ನಿಮ್ಮ ವ್ಯಕ್ತಿನ ನೀವೆಲ್ಲಿ ದೂರ ಪರ್ಮನೆಂಟ್ ಮಾಡ್ಕೊಂಬಿಡ್ತೀರ, ಅಥವಾ ಇವ್ರನ್ನ ಬಿಟ್ಟು ಇನ್ನೊಂದು ಆಯ್ಕೆನ ಬೇರೆ ಏನಾದರೂ ಆಯ್ಕೆ ಮಾಡ್ಕೊತೀರಾ ಅಂತ ಒಂದು ಭಯ. ಸೊ ಅದಕ್ಕೆ 4 ಆಫ್ ಪೆಂಟಿಕಲ್ಸ್. ಅದಕ್ಕೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ಕಳ್ಕೊಳೋದಕ್ಕೆ ಇಷ್ಟಪಡ್ತಿಲ್ಲ. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವುದೇ ಆಗಿರ್ಬೋದು, ಫ್ಯಾಮ್ಲಿನೋ, ಪರ್ಸ್ನಲ್ ಪ್ರಾಬ್ಲಮ್ಸ್, ಏನೋ ಒಂದು ಪ್ರಾಬ್ಲಮ್ಸ್ ಇದೆ. ಸೊ ಅದು ಆದಷ್ಟು ಬೇಗ ರಿಮೂವ್ ಆಗೋಗಲಿ. ಸೊ ಅದರಿಂದ ನಾವಿಬ್ಬರು ಒಂದಾಗೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ರು. ದ ವರ್ಲ್ಡ್ ಬಂದಿರೋದ್ರಿಂದ ಅವ್ರ ಮನಸ್ಸನ್ನು ಪೂರ್ತಿ ನೀವೇ ಇರ್ತಾರೆ. ಅವ್ರ ಮನಸ್ಸಲ್ಲೇ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನ ತಗೊಂಡು ಇಟ್ಕೊಂಡಿಲ್ಲ. ಅದೇ ಸುಮ್ಮನೆ ಅದೇ ಹೇಳ್ಬೋದಲ್ವ, ನಿಮ್ಮ ಪರ್ಸನ್ಗೆ ಸ್ವಲ್ಪ ಫ್ಲರ್ಟಿಂಗ್ ನೇಚರ್ ಏನಾದರೂ ಇದೆ. ಕೆಲವ್ರಿಗಿರುತ್ತೆ, ಕೆಲವ್ರಿಗಿರೋದಿಲ್ಲ. ಅವರಿದ್ದರೆ ಅದೇ ಸುಮ್ಮನೆ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರ ಮಾತಾಡ್ತಾರೆ, ಬಟ್ ಆದರೆ ಮಾತಾಡಿದ್ರೂ ಮನಸ್ಸಲ್ಲೆಲ್ಲ ಪ್ರೀತಿ ಇರೋದು ನಿಮ್ಮ ಜೊತೆನೇ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಫೀಲ್ ಆಗ್ತಿದ್ರೆ, ಸೊ ಅವ್ರ ಮನಸ್ಸಲ್ಲಿರೋದು ನೀವೇ, ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಸೊ ನಿಮ್ಮನ್ನು ಇಷ್ಟಪಡೋಷ್ಟು ಬೇರೆ ಯಾರೂ ಇಷ್ಟಪಡೋದಿಲ್ಲ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ಮರೆತು ಬಿಟ್ಟಿದ್ದಾರೆ. ಸೊ ಆ ವ್ಯಕ್ತಿ ಒಬ್ಬ ಮೈಂಡಲ್ಲಿ ಒಬ್ಬರು ಇದ್ದಾರೆ. ಸೊ ಅದಕ್ಕೋಸ್ಕರ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದನ್ನ ಎಷ್ಟೇ ಮನಸ್ಸಲ್ಲಿ ಆರ್ಟ್ಫುಲ್ಲು, ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದ್ದರೂ ಗೌರವ ಇದೆ. ಸೊ ಅದನ್ನು ಹೇಳ್ಕೊಳೋದಿಲ್ಲ, ಯಾಕಂದರೆ ಅವ್ರಿಗೂ ಸ್ವಲ್ಪ ಈಗೋ ಇಶ್ಯೂಸ್ ಇರೋದ್ರಿಂದ. ನಾನು ಹೇಳ್ಕೊಟ್ರೆ ನನ್ನ ಒಂದು ಪ್ರೀತಿ ಎಲ್ಲಿ ತಗ್ಗುತ್ತೆ ಅಂತ ಸೊ ನಿಮ್ಮ ಪರ್ಸನ್ ಹೇಳೋದಿಲ್ಲ. ಸೊ ನೀವೇ ಮೊದಲು ಪ್ರಪೋಸ್ ಮಾಡಿರ್ಬೋದು. ನೋಡುವಂಥ ನನ್ನ ವ್ಯೂವರ್ಸ್ ಯಾರಿರ್ತೀರ, ನಿಮ್ಮ ವ್ಯಕ್ತಿಗೆ ನೀವೇ ಪ್ರಪೋಸ್ ಮಾಡಿರ್ಬೋದು, ಅಥವಾ ಅವರೇ ಪ್ರಪೋಸ್ ಮಾಡಿರ್ಬೋದು. ಯಾರೇ ಪ್ರಪೋಸ್ ಮಾಡಿರಲಿ,
ಬಟ್ ಹೆಚ್ಚಾಗಿ ಪ್ರೀತಿ ನೀವೇ ತೋರಿಸಿದ್ರೆ, ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆ ಪ್ರೀತಿನ ನಿಮಗೆ ಎಕ್ಸ್ಪ್ರೆಷನ್ ಮಾಡಿಲ್ಲ ಅಷ್ಟೇ. 6 ಆಫ್ ಕಪ್ಸ್ ಬಂದಿರೋದನ್ನೇ ನಿಮ್ಮ ವ್ಯಕ್ತಿ ಜೊತೆ ನೀವು ಪರ್ಮನೆಂಟ್ ಇರಬೇಕು. ಸೊ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇಬ್ಬರು ವ್ಯಕ್ತಿಗಳು ಹೇಗೆ ಕ್ಲೋಸ್ ಆಗಿದ್ದಾರೆ, ಸೊ ಅದೇ ರೀತಿ ನಿಮ್ಮ ಪ್ರೀತಿ ಮುಂದುವರಿಬೇಕಾಯ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಮುಂದುವರಿಯೋಕ್ಕಾಗ್ತಿಲ್ಲ. ಸೊ ಅದರಿಂದ ಸ್ಯಾಡ್ ಎನರ್ಜಿಯಲ್ಲಿದ್ದಾರೆ ಸಪ್ರೇಷನ್ ಆದಮೇಲೆ. ಏಸ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಇಬ್ಬರ ಕನೆಕ್ಷನ್ನು ಆದಷ್ಟು ಬೇಗ ಸ್ವಲ್ಪ ನಿಮ್ಮಿಬ್ಬರ ಕನೆಕ್ಷನು ಮದುವೆ ಆಗೋದು ಅಥವಾ ಯೂನಿಯನ್ ಆಗೋದು ಅಥವಾ ಸಪ್ರೇಷನ್ ಒಂದಾಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ನಿಮ್ಮ ವ್ಯಕ್ತಿ ಯೋಚನೆ ಮಾಡಿದ್ರು. ಸೊ ಆ ಒಂದು ಟೈಮಲ್ಲಿ ನಿಮಗೆ ಸಪ್ರೇಷನು ಬ್ರೇಕಪ್ ಆಗಿ ನೋ ಕಾಂಟ್ಯಾಕ್ಟಾಗಿ ನೀವಿಬ್ಬರೇ ಸಪ್ರೇಷನ್ ಆಗಿಬಿಟ್ರೆ. ಬಟ್ ಇವಾಗಂತೂ ತುಂಬ ಪೇಯ್ನಲ್ಲಿದ್ದಾರೆ ಅಂತ ಹೇಳ್ಬೋದು ನಿಮ್ಮ ವ್ಯಕ್ತಿ. ನಿಮ್ಮ ರಿಲೇಷನ್ಶಿಪ್ ಸಕ್ಸಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ತಿದ್ರೆ. 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಯಾವಾಗಲೂ ಮರೆಯೋದಿಲ್ಲ. ಸೊ ನಿಮ್ಮನ್ನು ಯಾವಾಗಲೂ ಇಷ್ಟಪಡ್ತಾರೆ. 7 ಆಫ್ ಕಪ್ಸ್ ಬಂದಿರೋದ್ರಿಂದ ಅದೇ ನಿಮ್ಮ ವ್ಯಕ್ತಿ ಸ್ವಲ್ಪ ಮೆಟೀರಿಯಲಿಸ್ಟಿಕ್ಕಾಗಿ ಯೋಚನೆ ಮಾಡಿದ್ರು, ಅಂದರೆ ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದರು. ನೀವು ಇರ್ತೀರಾ, ಎಲ್ಲೋಗ್ತೀರಾ, ನೀವಿಲ್ಲ ಅಂದರೆ ಇನ್ನೊಬ್ಬರು ಸಿಗ್ತಾರೆ, ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಮಾಡಿದರು. ಬಟ್ ಮತ್ತು ಫೈನಾನ್ಷಿಯಲ್ ಒಂದು ವೇಳೆ ನಿಮ್ಮ ವ್ಯಕ್ತಿ ಮನಸ್ಸಲ್ಲಿ ನೀವೇ ಇರೋದ್ರಿಂದ ಇಷ್ಟಪಟ್ಟಿಲ್ಲ, ಬಟ್ ಜಸ್ಟ್ ಅಟ್ರಾಕ್ಷನ್ನು ಆ ಥರ ಎಲ್ಲ ಫ್ಲರ್ಟಿಂಗ್ ನೇಚರ್ ಬಂತು. ಸೊ ಆಮೇಲೆ ಫೈನಾನ್ಷಿಯಲ್ ಯಾವಾಗಲೂ ದುಡ್ಡಿನ ಬಗ್ಗೆನೇ ಫೋಕಸ್ ಮಾಡೋದು, ಯಾವಾಗಲೂ ಪ್ರಾಕ್ಟಿಕಲಾಗಿ ಮಾತಾಡೋದು, ಪ್ರಾಕ್ಟಿಕಲಾಗಿ ಎಲ್ಲ ಮಾಡಿದರು. ಬಟ್ ಎಮೋಷ್ನಲ್ ಲವ್ನ ಅರ್ಥ ಮಾಡ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮ್ಮನ್ನು ದೂರ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ಇವಾಗ ನೋವು ಪಡ್ತಾಯಿದ್ದಾರೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರಿಗೆ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಪೇಂಟ್ ಆಗ್ತಾಯಿದ್ರೆ ಪೆಂಟಿಕಲ್ಸ್ ಮೇಲೆ. ಸೊ ಎಷ್ಟು ಕಾನ್ಸಂಟ್ರೇಷನ್ನಿಂದ ಆಗ್ತಿದ್ರು ಅಂದರೆ, ಸೊ ಅದೇ ರೀತಿ ಅವ್ರ ಮೈಂಡಲ್ಲಿ ಕೂಡ ಅಷ್ಟೇ ನೀವು ಯಾವಾಗಲೂ ನೆನಪಾಗ್ತಾ ಇರ್ತೀರ, ಪ್ರತಿ ಕ್ಷಣ ನಿಮ್ಮನ್ನು ಗುರ್ತು ಮಾಡ್ಕೊತಾ ಇರ್ತಾರೆ, ಮರೆಯೋದಂತೂ ಇಲ್ಲ ಅವರು. ಜಸ್ಟಿಸ್ ಬಂದಿರೋದ್ರಿಂದ ಅವ್ರ ಲೈಫಲ್ಲಿ ನೀವು ಅವ್ರನ್ನೇ ಮದುವೆ ಆಗಬೇಕು ಅಂದರೆ ನಿಮ್ಮ ವ್ಯಕ್ತಿ ಫಿಕ್ಸ್ ಆಗಿದ್ದಾರೆ, ನೀವೇ ಅವ್ರನ್ನ ಅಂದರೆ ಅವ್ರ ಲೈಫಲ್ಲಿ ನೀವಿದ್ರೇ ಅವ್ರ ಲೈಫೆಲ್ಲ ಫುಲ್ಲು ಬ್ಯಾಲೆನ್ಸ್ ಆಗಿರೋದು. ಮತ್ತು ಅವರು ನಿಮ್ಮನ್ನು ಪ್ರೀತಿ ಮಾಡಿಲ್ಲ ಅಂತ ಅವಾಯ್ಡ್ ಮಾಡಿದ್ದು. ಸೊ ಎಲ್ಲದನ್ನು ಅವರು ರಿಗ್ರೆಟ್ ಫೀಲ್ ಆಗ್ತಾಯಿದ್ದಾರೆ, ಪಶ್ಚಾತ್ತಾಪ ಪಡ್ತಾಯಿದ್ದಾರೆ. ಮತ್ತು ಅದಕ್ಕೋಸ್ಕರ ಜಸ್ಟಿಸ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ನಿಮಗೆ. ಅಂದರೆ ನಿಮ್ಮ ಲೈಫಲ್ಲಿ ಅವ್ರು ನಿಮ್ಮನ್ನೇ ಮದುವೆ ಆಗಬೇಕು, ಮತ್ತು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಆಗಿರೋ ಗಂಡ ಹೆಂಡ್ತಿ ಏನಾಗಿದ್ರು ಅವ್ರು ನಿಮಗೆ ಯಾವುದೇ ಥರ ನೋವು ಮಾಡಬಾರ್ದು ಇನ್ನು. ಸೊ ನಿಮ್ಮನ್ನ ಜೊತೆನೇ ಯೂನಿಯನ್ ಆಗಬೇಕು, ನಾವಿಬ್ಬರು ಚೆನ್ನಾಗಿರ್ಬೇಕಂತ ಥಿಂಕ್ ಮಾಡ್ತಾರೆ. 6 ಆಫ್ ಪಾಯಿಂಟ್ಸ್ ಬಂದಿರೋದ್ರಿಂದ ಅದನ್ನು ಆದಷ್ಟು ಬೇಗ ನಿಮ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದಾರೆ. ಸೊ ಯಾವಾಗ ಹೇಳ್ತಾರೆ ಅಂತ ಗೊತ್ತಿಲ್ಲ. ಎಂಪೈರ್ ಬಂದಿರೋದ್ರಿಂದ ನಾನು ಯಾಕೆ ಫಸ್ಟ್ ಹೇಳಲಿ ಅಂತ ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸ್ತಾರೆ ಅಷ್ಟೇ. ಕ್ವೀನ್ ಆಫ್ ಶಾರ್ಟ್ಸ್ ಬಂದ್ರಿಂದ ಖಂಡಿತ ಆ್ಯಕ್ಷನ್ ತೊಗೊತಾರೆ. 10 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಯಿಂದ ನೀವು ದೂರ ಇದ್ಮೇಲೆ ಅವ್ರ ಲೈಫೆಲ್ಲ ತುಂಬ ಕಷ್ಟಗಳಲ್ಲಿ ಮುಳುಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಪ್ರಾಬ್ಲಮ್ಸೇ. 3 ಆಫ್ ಪಾಯಿಂಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಇನ್ನೂ ಮಾಡ್ತಿಲ್ಲ. ಸೊ ಅವ್ರ ಮನಸ್ಸಲ್ಲಿ, ಅವ್ರ ಹೃದಯದಲ್ಲಿ ಇನ್ನೂ ಇದ್ದಾರೆ, ನೀವು ಬರ್ತೀರ ಅಂತ ಅವ್ರು ನಿಮಗೋಸ್ಕರ ವೆಯ್ಟಿಂಗ್ ಮಾಡ್ತಾರೆ. ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಸಪ್ರೇಷನ್ ಇದಾದಮೇಲೆ ನೀವು ತುಂಬ ದೂರ ಹೊರಟೋಗಿದ್ರೆ ನಿಮ್ಮ ವ್ಯಕ್ತಿಯಿಂದ. ಸೊ ಅದಕ್ಕೋಸ್ಕರ ನೀವು ಬರ್ತೀರ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಸೊ ಇನ್ನೂ ನೋಡಿ ಆ ಕಪ್ ಇಟ್ಕೊಂಡೇ ಕಾಯ್ತಾ ಇದ್ದಾರೆ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮಗೋಸ್ಕರ ಇನ್ನೂ ಕಾಯ್ತಾ ಇದ್ದಾರೆ. ಬಟ್ ಈ ವ್ಯಕ್ತಿ ನೋಡಿ ಒಂದು ಡೈರೆಕ್ಷನಲ್ಲಿ ನೋಡ್ತಿದ್ರೆ. ಸೊ ಆ ಡೈರೆಕ್ಷನ್ ಯಾಕೆ ನೋಡ್ತಿದ್ರೆ, ಅಲ್ಲೇನೂ ಇಲ್ಲ, ಬರೀ ನೀರು ಫ್ಲೋ ಆಗ್ತದೆ. ಸೊ ಹಂಗೆ ನೀರು ಫ್ಲೋ ಆಗ್ತಾಯಿದ್ದಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ಆ ನೀರು ಹೇಗೆ ಫ್ಲೋ ಆಗಿ ಹೋಗ್ತದೆ, ಹಾಗೆ ನೀವು ಅಷ್ಟೇ ಒಂದಲ್ಲ ಒಂದು ದಿವಸ ಬರ್ತೀರಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮರ್ತಿಲ್ಲ, ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ನಿಮ್ಮ ನೆನಪುಗಳಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ನೀವು ಸಪ್ರೇಷನ್ ಆದಮೇಲೆ ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು? ನಾಟ್ ದ ರೈಟ್ ಟೈಮ್ ಅಂತ ಹೇಳ್ತಾಯಿದ್ರೆ. ಸೊ ನಿಮ್ಮ ಒಂದು ಸಮಯ ಸರಿಯಾಗಿಲ್ಲ, ಸೊ ಒಳ್ಳೆ ಸಮಯ ಬರುತ್ತೆ ಅಂತ ಹೇಳ್ತಾಯಿದ್ರೆ. ಗೆಟ್ ಮೋರ್ ಇನ್ಫಾರ್ಮೇಷನ್, ನಿಮ್ಮ ವ್ಯಕ್ತಿ ಬಗ್ಗೆ ಇನ್ನೂ ಪೂರ್ತಿಯಾಗಿ ಡೀಟೇಲ್ಸ್ ತಿಳ್ಕೊಳ್ಳಿ ಅಂತ ಹೇಳ್ತಾಯಿದ್ದಾರೆ. ಸೊ ನಿಮ್ಗೆ ಇವಾಗ ಅದೇ ಅಲ್ವಾ ಪ್ರಾಬ್ಲಮ್ಮು? ಆಪರ್ಚುನಿಟಿ, ನಿಮ್ಮ ಲೈಫಲ್ಲಿ ಹೊಸ ಅವಕಾಶಗಳು ಬರುತ್ತೆ, ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ. ಮತ್ತು ನಿಮ್ಮ ವ್ಯಕ್ತಿಗೋಸ್ಕರ ಎಲ್ಲವನ್ನು ಡಿಲೇ ಮಾಡ್ಕೊಬೇಡಿ. ನಿಮ್ಮ ವ್ಯಕ್ತಿನೂ ಸಿಗ್ತಾರೆ, ಅವರು ಸಿಗ್ತಾರೆ. ಸೊ ಇಲ್ಲಿ ನೀವು ಕೆಲವರು ಜಾಬ್ಗೆ ಹೋಗ್ತಾರಲ್ಲ, ಸೊ ಜಾಬ್ಗೂ ಹೋಗಿ ನಿಮ್ಮ ವ್ಯಕ್ತಿನೂ ಪಡ್ಕೊಳ್ಳಿ. ಸೊ ಅದನ್ನು ಮಾಡಿ ಅಂತ ಹೇಳ್ತಾಯಿದ್ದಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ನೆನಪು ಮಾಡ್ಕೊತ ಕೆರಿಯರ್ ಲೈಫ್ನ ಹಾಳು ಮಾಡ್ಕೊಬೇಡಿ ಅಂತ ಹೇಳ್ತಾಯಿದ್ದಾರೆ. ಸೊ ನಿಮ್ಮ ವ್ಯಕ್ತಿನೂ ಪಡ್ಕೊಳ್ಳಿ, ಕೆರಿಯರ್ ಲೈಫ್ನು ಬೆಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದಾರೆ. ಕಮ್ಯುನಿಕೇಟ್ ಕ್ಲಿಯರ್ಲಿ. ಸೊ ಅಂದರೆ ನಿಮ್ಮ ವ್ಯಕ್ತಿ ಏನಾದರೂ ನಿಮ್ಮ ಜೊತೆ ಮಾತನಾಡೋಕ್ಕೆ ಟ್ರೈ ಮಾಡಿದರೆ ಮಾತಾಡಿ, ಅಥವಾ ನೀವೇ ಮಾತಾಡಿಸಿ. ಸೊ ಅವ್ರ ಸೈಡ್ನಿಂದನೂ ನೀಟಾಗಿ ಕಮ್ಯುನಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಪರ್ಫೆಕ್ಟಾಗಿ ಮಾತಾಡಿದರೆ, ಅವ್ರ ಹತ್ರ ಕೂತು ಮಾತಾಡಿದರೆ, ಸೊ ನಿಮ್ಮ ಎಲ್ಲ ಸಮಸ್ಯೆನೂ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೀಡಿಂಗು. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡಿ ಅಷ್ಟೇ.